ಯಾವುದೇ ವಿಚಾರ ಇರಲಿ, ಇದು ಒಳ್ಳೆಯ ಘಟನೆ ಅಂತೂ ಖಂಡಿತವಾಗಲೂ ಅಲ್ಲ. ಅದು ಕೂಡ ರೇವಣ್ಣ ಕುಟುಂಬಕ್ಕೆ ಒಂದರ ಹಿಂದೆ ಒಂದರಂತೂ ಇಂಥದ್ದು ಬರ್ತಾನೇ ಇದೆ. ಪ್ರಜ್ವಲ್ ರೇವಣ್ಣ ಆಯಿತು, ಆಮೇಲೆ ಅವರು ತಿಂಗಳುಗಟ್ಟಲೆ ಜರ್ಮನಿ ಅಂತ ಆಯಿತು, ಮತ್ತೊಂದು ಆಯಿತು. ಅದಾದ ನಂತರ ಎಚ್ ಡಿ ರೇವಣ್ಣ ಜೈಲಿಗೆ ಹೋಗಿ ಬಂದರು. ಅದಾದ ನಂತರ ಅವರ ಪತ್ನಿ ಅವರನ್ನು ಹುಡುಕುವಂಥ ಪ್ರಯತ್ನಗಳಾಯಿತು. ಇವೆಲ್ಲದ ನಡುವೆ ಎಲೆಕ್ಷನ್ ಸೋತರು, ದೇವೇಗೌಡರು ಗಡ್ಡ ಬಿಟ್ಟರು ಬೇಸರದಲ್ಲಿ, ಏನೆಲ್ಲ ಘಟನಾವಳಿಗಳಾಯಿತು. ಅದರ ನಡುವೆ ಈ ಒಂದೊಂದು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ಪ್ರಾಬ್ಲಮ್ಮು. ಯಾಕಾಗ್ತಿದೆ ಗೊತ್ತಿಲ್ಲ. ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರೇವಣ್ಣ ಕುಟುಂಬಕ್ಕೆ ಸಂಕಷ್ಟಗಳ ಸರಮಾಲೆ. ಪ್ರಜ್ವಲ್ ರೇವಣ್ಣ ಬಳಿಕ ಸೂರಜ್ ವಿರುದ್ಧ ದೂರು. ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮದ ಆರೋಪ. ಪ್ರಜ್ವಲ್ ಪೆನ್ ಡ್ರೈವ್ ಕೋಲಾಹಲದಿಂದ ಹಿಡಿದು ಇಲ್ಲಿಯವರೆಗೂ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿದೆ. ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ದಾಯ್ತು, ಪ್ರಜ್ವಲ್ ಕೂಡ ಸೆರೆಮನೆ ಸೇರಿದ್ದಾಯ್ತು. ಭವಾನಿ ರೇವಣ್ಣಗೂ ಸಂಕಷ್ಟ ತಪ್ಪಲಿಲ್ಲ. ಇದೀಗ ರೇವಣ್ಣರ ಹಿರಿಯ ಪುತ್ರ ಸೂರಜ್ ವಿರುದ್ಧ ಸಲಿಂಗಕಾಮದ ಆರೋಪ ಕೇಳಿಬಂದಿದೆ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಕಾರ್ಯಕರ್ತನ ವಿರುದ್ಧ ಸೂರಜ್ ಆಪ್ತ ಶಿವಕುಮಾರ್ ಹೊಳೆನರಸೀಪುರ ಪೊಲೀಸರಿಗೆ ದೂರು ನೀಡಿದ್ರು. ಆದ್ರೀಗ ಬ್ಲಾಕ್ ಮೇಲ್ ಆರೋಪಕ್ಕೆ ಸಂತ್ರಸ್ತ ಪ್ರತ್ಯಾರೋಪ ಮಾಡಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮದ ಆರೋಪ ಮಾಡಿದ್ದಾರೆ. ಜೂನ್ 16ರಂದು ತೋಟದ ಮನೆಯಲ್ಲಿ ದೌರ್ಜನ್ಯ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಗೃಹ ಸಚಿವ, ಹಾಸನ ಎಸ್ಪಿ, ಸಿಎಂ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಮಯ್ಯ ಅವರಿಗೂ ಇಮೇಲ್ ಮೂಲಕ ಸಂತ್ರಸ್ತ ದೂರು ನೀಡಿದ್ದಾರೆ. ನೀವು ದೂರು ಯಾವಾಗ ಕೊಟ್ರಿ? ನಾನು ಹಾಸನ ಎಸ್ ಪಿ ಆಫೀಸ್ಗೆ ಮತ್ತು ಇಮೇಲ್ ಮುಖಾಂತರನೇ ಹಾಕಿರೋದು. ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ತೋರಿಸ್ತೀನಿ. ಸಂತ್ರಸ್ತ ಸೂರಜ್ ಮಾತನಾಡಿದ್ದು ಎನ್ನಲಾದ ಆಡಿಯೋ ರಿಲೀಸ್. ಸೂರಜ್ ಬ್ಲಾಕ್ ಮೇಲ್ ಆರೋಪ ಬೆನ್ನಲ್ಲೇ ಆಡಿಯೋ ಬಾಂಬ್ ಸ್ಫೋಟವಾಗಿದೆ. ಸಂತ್ರಸ್ತ ಸೂರಜ್ ಮಾತನಾಡಿದ್ದು ಎನ್ನಲಾದ ಆಡಿಯೋ ಹೊರಬಿದ್ದಿದೆ. ಆಡಿಯೋದಲ್ಲಿ ನಡೆದ ಘಟನೆಯ ಬಗ್ಗೆ ಮಾತುಕತೆಯಾಗಿದ್ದು ಏನೇನ್ ಮಾತನಾಡಿದ್ರು ಅಂತ ನೀವೇ ಕೇಳಿ. ವಿಷಯ ಹೋಗಿದೆ, ಅದ್ ಬೇಡ, ಅದ್ ಕುತ್ಕೊಂಡು ಮಾತಾಡೋಣ ಹೋಗ್ತೀರಿ, ಆಯ್ತಾ? ತಲೆ ಕೆಡ್ಸ್ಕೊಳಕ್ ಹೋಗ್ತಾರೆ. ಏನು ಮಾಡೋದು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಅಂತ ರಾತ್ರಿನೇ ಮೆಸೇಜ್ ಹಾಕಿದ್ದೆ. ಏನಾದರೂ ಹೇಳಿ, ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತೇಳಿ. ಈಗ ನಾನು ಎದುರುಗಡೆ ಬಂದು ಮಾತಾಡಿದ್ರೆ ಹೇಳ್ಬೋದು, ಎದುರುಗಡೆ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ? ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸಲ್ಲ. ಇವಾಗ ಅವ್ರು ಮೊದ್ಲೇ ಭಯದಲ್ಲ. ಅವ್ರ ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಇದೆ. ಹೆಂಗಿರೋ ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳು, ಅದನ್ನಾದ್ರೂ ಮಾಡಿ. ಹೆಂಗಿರೋ ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳು, ಅದನ್ನಾದ್ರೂ ಮಾಡಿ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಅದೇ ಆಡಿಯೋ ಜೊತೆ ವಾಟ್ಸ್ಆಪ್ ಚಾಟ್ ಕೂಡ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ಸಂತ್ರಸ್ತ ಯುವಕ ತನ್ನ ಅಳಲು ತೋಡ್ಕೊಂಡ ಮೆಸೇಜ್ ಹಾಗೂ ವಾಯ್ಸ್ ಕಾಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸೂರಜ್ ವಿರುದ್ಧ ಸಂತ್ರಸ್ತ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದಡಿ ಹೊಳೆನರಸೀಪುರ ಠಾಣೆಗೆ ಅಧಿಕೃತ ದೂರು ನೀಡುವ ಸಾಧ್ಯತೆ ಇದೆ. ಪೊಲೀಸರು ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆ ನಡೆಸಿದ ಬಳಿಕವಷ್ಟೇ ನಿಜಾಂಶ ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್, ಇದೀಗ ನನ್ನ ಕಲೀಗ್ ದಿವಿತ್ ಘಟನೆ ನಡೆದ ಸ್ಥಳ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಆ ತೋಟದ ಮನೆ ಅಂತ ಏನು ಹೇಳಿದರು, ಅಲ್ಲಿ ನಮ್ಮ ರಿಪೋರ್ಟರ್ ದಿವಿತ್ ಇದ್ದಾರೆ.
ದಿವೀತ್ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆ ನಂದು. ಓಕೆ, ಈ ಜಾಗ ಯಾವುದು, ಎಲ್ಲಿದ್ದೀರಿ, ಯಾವ ಪ್ರದೇಶ, ಆಮೇಲೆ ತೋಟದ ಮನೆ ಅಂತ ಯಾವುದನ್ನು ಹೇಳಲಾಗಿತ್ತು, ಆಮೇಲೆ ಅಕ್ಕಪಕ್ಕದವರೇನಾದರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ರಾ? ಎಸ್, ಎಕ್ಸ್ಪ್ಲೈನ್ ಪ್ಲೀಸ್. ನೋಡಿ ಜಯಪ್ರಕಾಶ್ ಶೆಟ್ಟಿ, ನಾವಿವಾಗ ಏನು ಚನ್ನರಾಯಪಟ್ಟಣ ಮತ್ತು ಹೊಳೆನರಸೀಪುರ ಬಾರ್ಡರಲ್ಲಿದ್ದೀವಿ ಅಂತ ಹೇಳಿದ್ವಿ. ಈಗ ಸೂರಜ್ ರೇವಣ್ಣವ್ರಿಗೆ ಇರುವಂತಹ ತೋಟದ ಮನೆ ಅಂದರೆ ಗನ್ನಿಕಡ ಅಂತ ಇರುವಂಥ ತೋಟದ ಮನೆ, ಇದೇ ತೋಟದ ಮನೆಯಲ್ಲಿ ಇದು ಸೂರಜ್ ರೇವಣ್ಣ ಅವರ ತೋಟದ ಮನೆ. FIR ಕಾಪಿಯಲ್ಲಾಗಿರ್ಬೋದು ಅಥವಾ ಸಂತ್ರಸ್ತ ಏನು ಆರೋಪವನ್ನು ಮಾಡಿದ್ದಾನೆ, ಇದೇ ಮನೆಯಲ್ಲಿ ಕರೆದುಕೊಂಡು ಹೋಗಿ ಅಸಹಜ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದು ಅಂತ ಹೇಳಲಾಗ್ತಾ ಇದೆ. ನಾವು ಈ ಮನೆಯ ಬಳಿ ಬರ್ತೇವೆ, ಮನೆ ಬಳಿ ಬಂದಾಗ ಆ ಕಡೆ ಒಂದು ಪೊಲೀಸ್ ವ್ಯಾನ್ ನಿಂತಿರುತ್ತೆ, ಸ್ವಲ್ಪ ಮುಂದೆ ಹೋಗಿ ಗೇಟ್ ಬಳಿ ಹೋಗ್ತೇವೆ. ಗೇಟ್ ಬಳಿ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ, ಅವ್ರನ್ನ ಕರಿತೇವೆ. ಯಾರೊಬ್ಬರು ಹತ್ರ ಬರುವಂಥ ಸಂದರ್ಭದಲ್ಲೇ ಮತ್ತಾರೋ ಅವ್ರನ್ನ ಕರೆದು ಅಲ್ಲಿ ಡೈವರ್ಟ್ ಆಗಿ ವಾಪಸ್ ಹೋಗ್ತಾರೆ. ಸೊ ನಾವು ವಿಚಾರಿಸೋಣ ಅಂತ ಹೇಳಿ ಕರೆದಿದ್ದು. ಅವ್ರು ಇದ್ದಾರಾ, ಒಂದು ರಿಯಾಕ್ಷನ್ ತಗೊಳ್ಳೋಣ, ಸೂರಜ್ ರೇವಣ್ಣ ಏನಾದರೂ ಮನೆ ಒಳಗೆ ಇದ್ದಾರೆ ಅನ್ನುವಂಥ ಬಲವಾದ ಮಾಹಿತಿ ಮೇರೆಗೆ ನಾವಿಲ್ಲಿ ಬಂದಂಥ ಸಂದರ್ಭದಲ್ಲಿ ಏನಾದರೂ ಅವ್ರನ್ನ ಮಾತನಾಡ್ತಾನೆ, ಏನಾದ್ರು ರಿಯಾಕ್ಷನ್ ಕೊಡ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ ಅಂತ ಬಂದಂಥ ಸಂದರ್ಭದಲ್ಲಿ ಅವರು ಬರೋದಿಲ್ಲ. ಆದರೆ ಈಗ ಅಂದರೆ ನಾವಿಲ್ಲಿ ಏನು ಇಲ್ಲಿ ವಿಚಾರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಈಗ ಒಂದು ಶಿಫ್ಟ್ ಕಾರು ಅಲ್ಲಿ ಅವ್ರ ಗೇಟ್ ಮುಂಭಾಗ ಬರುತ್ತೆ. ಶಿಫ್ಟ್ ಕಾರ್ನಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಅವರು ಬಂದಾಗ ತಕ್ಷಣಕ್ಕೆ ಹೋಗಿ ಗೇಟ್ ಬಾಗಿಲು ತೆಗೆದು ಅವರಿಬ್ಬರು ಕೂಡ ಆ ಮನೆ ಒಳಗಡೆ ಹೋಗಿದ್ದಾರೆ. ಸೊ ಹಾಗಾದರೆ ಆ ಇಬ್ಬರು ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಜಯಪ್ರಕಾಶ್ ಶೆಟ್ಟಿ. ಒಟ್ಟಲ್ಲಿ ಅವರು ಬಂದಂಥ ಸಂದರ್ಭದಲ್ಲಿ ನಾವು ಹೋಗಿ ಅವ್ರನ್ನ ಏನೋ ಕೇಳೋಣ, ವಿಚಾರಿಸೋಣ ಅಂತ ಹೋದಾಗ ಯಾರೂ ಕೂಡ ಗೇಟ್ ಬಾಗಿಲು ತೆಗಿಲಿಲ್ಲ. ಈ ಇಬ್ಬರು ವ್ಯಕ್ತಿಗಳು ಬಂದಾಗ ಸಡನ್ಲಿ ಗೇಟ್ ಓಪನ್ ಆಗಿದೆ ಮತ್ತು ಅವರು ಒಳಗೂ ಕೂಡ ಹೋಗಿದ್ದಾರೆ. ಸಾಕಷ್ಟು ಸಿಬ್ಬಂದಿಗಳಿಗೆ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅವ್ರು ಯಾರು ಮಾತನಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಸೊ ಇದೇ ತೋಟದ ಮನೆಗೆ ಅವತ್ತು 16ನೇ ತಾರೀಕಿನಂದು ಏನು ಅರಕಲಗೂಡು ತಾಲೂಕಿನ ಚೇತನ್ ಎಂಬಾತನನ್ನು ಶಿವಕುಮಾರ್ ಅವ್ರನ್ನ ಏನು ಫ್ರೆಂಡ್ ಆಗಿದ್ರು, ಅವ್ರು ಮಾತನಾಡಿಕೊಂಡು ಅವರ ಮಾಹಿತಿ ಮೇರೆಗೆ ಆತ ಈ ಮನೆಗೆ ಬರ್ತಾನೆ ಅಂತ ಹೇಳಲಾಗಿದೆ. ಶನಿವಾರ ಭಾನುವಾರದಂದು ಸೂರಜ್ ರೇವಣ್ಣ ಸಿಗ್ತಾರೆ, ನಿನಗೆ ಬೇಕಾದಂಥ ಕೆಲಸವನ್ನು ಅಥವಾ ಸಹಾಯವನ್ನು ಅವರು ಮಾಡ್ತಾರೆ, ಈ ಮನೆಗೆ ಹೋಗು ಅಂತ ಅವರು ಹೇಳಿದ್ರಂತೆ. ಅದರ ಬೆನ್ನಲ್ಲೇ ಆತ 16ನೇ ತಾರೀಕು ಈ ಮನೆಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕ್ರಿಯೆ ನಡೆದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. FIR ಕಾಪಿಯಲ್ಲೂ ಕೂಡ ಅದೇ ಇದೆ. ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳು ಆದು ಮತ್ತು ಈಗ ಏನೆಲ್ಲ ಆರೋಪಗಳು ಮಾಡಿದ್ದಾರೆ, ಜೊತೆಗೆ FIR ಕಾಪಿಯಲ್ಲೂ ಕೂಡ ಏನಿದೆ ಅವೆಲ್ಲವೂ ಕೂಡ ಗೊತ್ತೇ ಇದೆ. ಸದ್ಯಕ್ಕೆ ಸೂರಜ್ ರೇವಣ್ಣ ಈ ಮನೆ ಒಳಗೆ ಇದ್ದಾರೆ ಮತ್ತು ಜೊತೆಗೆ ಇನ್ನೊಂದು ಡಿಫೆಂಡರ್ ಅವರ ಡಿಸ್ಕವರಿ ಕಾರ್ ಕೂಡ ಮನೆಯ ಮುಂಭಾಗ ಇರುವಂಥದ್ದು. ಸೊ ಅವರು ಅದೇ ಕಾರಲ್ಲಿ ಜಾಸ್ತಿ ಓಡಾಡೋದು ಅಂತ ಮಾಹಿತಿ ಇದೆ. ಒಟ್ಟಲ್ಲಿ ಸೂರಜ್ ರೇವಣ್ಣ ಅವರು ಒಳಗಡೆ ಇದ್ದಾರೆ ಅನ್ನುವಂಥ ಮಾಹಿತಿ ದಟ್ಟವಾಗಿ ಕಾಣ್ತಾ ಇದೆ ಜಯಪ್ರಕಾಶ್ ಶೆಟ್ಟಿ. ಯಾಕೆ ವೀಕ್ಷಕರೇ, ಇದನ್ನು ನೀವು ನೋಡ್ತಾ ಇದ್ದೀರಿ, ಈ ದೃಶ್ಯ ಎಲ್ಲಿ ಆ ಹುಡುಗ ಆರೋಪ ಮಾಡಿದ್ದ, ಈ ಸಂತ್ರಸ್ತ ಏನು ಆರೋಪ ಮಾಡಿದ್ದ, ಅದೇ ತೋಟದ ಮನೆಯ ಮುಂಭಾಗದಲ್ಲಿ. ಅಲ್ಲಿರೋದು ಕೇವಲ ರಿಪಬ್ಲಿಕ್ ಕನ್ನಡ ಚಾನಲ್ ಮಾತ್ರ. ರಿಪಬ್ಲಿಕ್ ಕನ್ನಡ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಲ್ಲಿ. ನಿಮಗೆ ಅದರ ಬಗೆಗಿನ ಮಾಹಿತಿ ದಿವೀತ್ ಅಲ್ಲಿದ್ದಾರೆ, ಸಮಗ್ರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದಿವೀತ್ ಮತ್ತೆ ಅದನ್ನು ವಿವರಿಸಿ ಮತ್ತೊಮ್ಮೆ. ನೋಡಿ ಸರ್, ಈಗ ಜಯಪ್ರಕಾಶ್ ಶೆಟ್ಟಿ ನೀವು ಗಮನಿಸ್ತಾ ಇದ್ದೀರಾ, ಇದೇ ಆ ತೋಟದ ಮನೆ, ಏನು ಗನ್ನಿಕಡ ಅಂತ ಹೇಳಿ ನಾವು ಕರಿತೀವಲ್ಲ, ನದಿಯ ಪಕ್ಕದಲ್ಲಿದೆ. ಬಹಳ ಒಂಥರ ನೀರವ ಮೌನ ಅಂತ ಹೇಳ್ಬೋದು. ಇವತ್ತು ಒಂಥರ ವಿಶಾಲವಾಗಿ ತಂಪಾಗಿ ಬಹಳ ಚೆನ್ನಾಗಿದೆ ನೋಡೋದಕ್ಕಂತೂ ಅದ್ಭುತವಾಗಿದೆ. ಆದರೆ ಸುತ್ತಮುತ್ತ ಹೊರಗಡೆ ಭಾಗದಲ್ಲಿ ಯಾರೂ ಕೂಡ ಇಲ್ಲ. ಆದರೆ ಒಂದು ಪೊಲೀಸ್ ವ್ಯಾನನ್ನು ಅಲ್ಲಿ ನಿಲ್ಲಿಸಲಾಗಿತ್ತು. ಅದರ ದೃಶ್ಯಾವಳಿಗಳನ್ನು ನಾವು ಕಳಿಸ್ತೀವಿ, ಅದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅವರನ್ನು ಕೂಡ ನಾವು ವಿಚಾರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಹಾಗೆ ಹೇಳಿದ್ರು, ಸರ್ ಸುಮ್ಮನೆ ಬಂದಿದ್ದೀವಿ, ಸದ್ಯಕ್ಕೆ ಇಲ್ಲಿ ನಿಂತಿದ್ದೀವಿ ಅಂತ ಹೇಳಿದ್ರು. ಆ ಗಾಡಿನೂ ಕೂಡ ಈಗ ವಾಪಸ್ ಮತ್ತೆ ಚನ್ನರಾಯಪಟ್ಟಣದ ಕಡೆ ಹೋಗಿದೆ. ಅವರು ಪೊಲೀಸ್ ಗಾಡಿ ಈ ಕಡೆ ಹೋದ ನಂತರ ಒಂದು ಶಿಫ್ಟ್ ಕಾರ್ ಅಲ್ಲಿಗೆ ಬರುತ್ತೆ. ಸ್ವಿಫ್ಟ್ ಕಾರ್ ಬಂದಂಥ ಸಂದರ್ಭದಲ್ಲಿ ಗೇಟ್ ಮುಂಭಾಗ ಅವರು ಬಂದು ನಿಂತ ಕೂಡಲೇ ಆ ಗೇಟ್ ಓಪನ್ ಆಗುತ್ತೆ. ಅದಕ್ಕೂ ಅರ್ಧ ಗಂಟೆ ಮುಂಚಿತವಾಗಿ ನಾವು ಹೋದ್ವಿ.
ನಾವು ಒಂದು ಸಹಜವಾಗಿ ಹೋದ್ವಿ ಅಲ್ಲಿಗೆ, ಸಹಜವಾಗಿ ಅಲ್ಲಿ ಮಾತನಾಡ್ಸೋಣ, ಏನಾದರೂ ರಿಯಾಕ್ಷನ್ ಸಿಗುತ್ತಾ, ಅಲ್ಲಿ ಏನಾದರೂ ಬೆಳವಣಿಗೆಗಳಾಗ್ತಾ ಇದೆಯಾ, ಅಲ್ಲಿ ಯಾರನ್ನಾರು ಕೇಳೋಣ, ಅಥವಾ ಸೂರಜ್ ರೇವಣ್ಣ ಆ ಮನೆ ಒಳಗಿದ್ದಾರಾ, ಏನಾದರೂ ಈ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾರಾ, ಪ್ರತಿಕ್ರಿಯೆ ಕೊಡ್ತಾರಾ. ಹೀಗೆ ಹೋದಂಥ ಸಂದರ್ಭದಲ್ಲಿ ಯಾರೂ ಕೂಡ ನಮಗೆ ನಾವು ಕರೆದ್ರೂ ಕೂಡ, ಕೂಗಿದ್ರೂ ಕೂಡ, ಅಲ್ಲಿದ್ದವರು ಇದ್ದರೂ ಕೂಡ, ನಮ್ಮನ್ನು ನೋಡಿದ್ರೂ ನೋಡದಂತೆ ಇದ್ದರು, ಯಾರೂ ಕೂಡ ನಮ್ಮನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಸರಿ ಆಯಿತು, ಈ ಕಡೆಯಿಂದ ನಾವು ಹೊಳೆನರಸೀಪುರಕ್ಕೆ ಹೋಗುವಂಥ ರಸ್ತೆಯ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡಿದಾಗ ಆ ಮನೆಯ ವ್ಯೂ ಪಾಯಿಂಟ್ ಈ ರೀತಿಯಾಗಿ ಕಾಣುತ್ತೆ, ನೀವೇನು ದೃಶ್ಯದಲ್ಲಿ ನೋಡಿದ್ರಲ್ಲ ಆ ರೀತಿಯಾಗಿ ಕಾಣುತ್ತೆ. ಸೊ ಅಲ್ಲಿ ನಿಂತ್ಕೊಂಡು ಈಗ ನಾವು ಸದ್ಯಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಏನು, FIR ಕಾಪಿಯಲ್ಲಿ ಶಿವಕುಮಾರ್ ಅಂದರೆ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಹೇಳಿರೋ ಲೆಕ್ಕಾಚಾರದಲ್ಲಿ ಆತನಿಗೆ ಕೆಲಸ ಕೊಡಿಸಿ ನನಗೇನಾದರೂ ಸಹಾಯ ಮಾಡಿ ಅಂತ ಆತ ಕೇಳ್ಕೊಂಡದ್ದು. ಯಾರು? ಅರಕೋಲಗೋಡು ತಾಲೂಕಿನ ಚೇತನ್ ಎಂಬಾತ ವ್ಯಕ್ತಿ. ಸೊ ಆಯಿತು, ನಮ್ಮ ಬಾಸ್ ನಿನಗೆ ಸಹಾಯ ಮಾಡ್ತಾರೆ, ಅವ್ರು ಯಾವಾಗ ಸಿಗ್ತಾರೆ ಅಂತ ಚೇತನ್ ಕೇಳಿದ್ದಾನೆ. ಅವರು ಸದ್ಯಕ್ಕೆ ಸಿಗೋದಿಲ್ಲ, ಈಗ ಬ್ಯುಸಿ ಇರ್ತಾರೆ. ಅದಾದ ಬಳಿಕ ನಿಮಗೆ ಶನಿವಾರ ಮತ್ತು ಭಾನುವಾರ ಇದೇ ತೋಟದ ಮನೆಯಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಡೀಟೇಲ್ ಆಗಿ, ಅಂದರೆ ಈ ಒಂದು ತೋಟದ ಮನೆ, ತೆಂಗಿನ ಮರ ಮತ್ತು ಅಡಿಕೆ ಮರ ಇವೆಲ್ಲವೂ ಒಳಗೊಂಡಂತಿರುವ ಮಧ್ಯದಲ್ಲಿರುವಂಥ ಒಂದು ಡೂಪ್ಲೆಕ್ಸ್ ಮನೆ, ಆ ಮನೆ ಒಳಗಡೆ ಅಲ್ಲಿ ಇರ್ತಾರೆ ಶನಿವಾರ ಭಾನುವಾರ ಅಂತೇಳಿ ಶಿವಕುಮಾರ್ ಆತನಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ FIR ಕಾಪಿಯಲ್ಲಿ. ಆತ ಆ ಮಾಹಿತಿ ಮೇರೆಗೆ ಇದೇ ಮನೆಗೆ ಬರ್ತಾನೆ. ಇದೇ ಮನೆಗೆ ಬಂದು ಒಳಗಡೆ ಹೋಗಿ ನನಗೆ ಏನಾದರೂ ಕೆಲಸ ಕೊಡಿಸಿ, ನನಗೆ ಮನೇಲಿ ಕಷ್ಟ ಇದೆ, ನನಗೆ ಹಣದ ಅವಶ್ಯಕತೆ ಇದೆ, ನನಗೆ ಕೆಲಸ ಕೊಡಿಸಿ ಅಂತ ಕೇಳ್ತಾನೆ. ಆದರೆ ಅದನ್ನು ಇಟ್ಟುಕೊಂಡು ಆತನ ಮೇಲೆ ಅಸಹಜವಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿದೆ ಅಂಥೇಳಿ ಆತ ಆರೋಪವನ್ನು ಮಾಡ್ತಾ ಇರೋದು. ಈಗ ಸಂತ್ರಸ್ತ ಅದನ್ನು ತಿರುಗುಬಾಣದಂತೆ ಶಿವಕುಮಾರ್ ಅವತ್ತು ಅವರಿಗೆ 18ನೇ ತಾರೀಕು ಆತ ವಾಟ್ಸಪ್ ಕಾಲ್ ಮಾಡ್ತಾನೆ. ನೋಡಿ, ನನಗೆ ಯಾವುದು ಕೆಲಸ ಕೂಡ ಆಗಲ್ಲ, ನೋಡಿ ನಾನು ಈ ಮನೆಗೆ ಹೋಗಿದ್ದೆ, ಈ ಮನೆಯಲ್ಲಿ ಅವ್ರನ್ನ ಭೇಟಿ ಮಾಡಿದೆ, ಯಾವುದೇ ಕೆಲಸ ಕೂಡ ನನಗೆ ಸಿಗೋದಿಲ್ಲ, ನಿಮ್ಮಿಂದ ನಯಾ ಪೈಸಾ ನನಗೆ ಹೆಲ್ಪ್ ಆಗಲ್ಲ, ಹಾಗಾಗಿ ನನ್ನನ್ನು ಇದೇ ಮನೆ ಒಳಗಡೆ, ಇದೇ ಗನ್ನಿಕಡ ಮನೆ ಒಳಗಡೆ ಅಸಹಜವಾಗಿ ಲೈಂಗಿಕ ದೌರ್ಜನ್ಯ ಮಾಡ್ತಾರೆ ಅಂತೇಳಿ ದೊಡ್ಡ ಮನೆ ಮಾನ ಮರ್ಯಾದೆಯನ್ನು ನಾನು ತೆಗಿತೇನೆ, ಅವರ ಮರ್ಯಾದೆಯನ್ನು ತೆಗಿತೇನೆ ಅಂಥೇಳಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತೇಳಿ ಅದೇ FIR ಕಾಪಿಯಲ್ಲಿ ಶಿವಕುಮಾರ್ ಈಗ ಆರೋಪವನ್ನು ಮಾಡಿರೋದು. ಹಾಗಾದರೆ ಯಾವುದು ಸರಿ ಯಾವುದು ನಿಜ ಅದಾದ ಬಳಿಕ ಮತ್ತೆ ತಕ್ಷಣವೇ ಶಿವಕುಮಾರ್ ಸೂರಜ್ ರೇವಣ್ಣ ಅವರ ಆಪ್ತ ಫೋನ್ ಮಾಡಿ ಕೇಳಿದ್ದಾರೆ, ಸೂರಜ್ ರೇವಣ್ಣ ಅವರಿಗೆ ಫೋನ್ ಮಾಡಿ ಕೇಳಿದ್ದಾರೆ, ಇದೇ ತೋಟದ ಮನೆಯಲ್ಲಿ ನೀವಿದ್ರಾ? ಅವತ್ತು ಆತ ಬಂದ, ಅಂದರೆ ಚೇತನ್ ಈ ಮನೆಗೆ ಬಂದ. ಹೌದು, ಆತ ನಾನು ಇದ್ದಿದ್ದು ನಿಜ, ಆತ ಇಲ್ಲಿಗೆ ಬಂದಿದ್ದು ನಿಜ, ಕೆಲಸ ಕೇಳಿದ್ದು ನಿಜ, ಆದರೆ ಆ ರೀತಿಯಾಗಿ ಘಟನೆ ನಡೆದಿಲ್ಲ, ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ನಾವು 5 ಕೋಟಿ ಹಣವನ್ನು ಕೊಡಬೇಕು? ಆತ 5 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಆದಾಗ ಏನು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಆತ ಮೆಡಿಕಲ್ MLC ಮಾಡಿಸ್ಕೊಂಡು ಖಾಲಿ ಸೈನು ಸೀಲೆಲ್ಲ ಒತ್ತಿಸ್ಕೊಂಡು ರೆಡಿ ಮಾಡಿ ಮತ್ತೊಂದು ಫೋಟೋ ಹೊಡೆದು ಅವತ್ತು ಕಳಿಸ್ತಾನೆ, ಶಿವಕುಮಾರ್ ಕಳಿಸ್ತಾನೆ. ನೋಡು ರೆಡಿ ಇದೆ, ನಾನು ಮತ್ತೆ ಹಣವನ್ನು ಅಟ್ಲೀಸ್ಟ್ ನನಗೊಂದು 2.5 ಕೋಟಿ ಆದರೂ ಬೇಕು ಅಂತೇಳಿ ಮತ್ತೆ ಆತ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಂತೇಳಿ FIR ಕಾಪಿಯಲ್ಲಿ ಸಂಪೂರ್ಣವಾಗಿ ಅದನ್ನು ಓದಿದಾಗ ವಿವರವಾಗಿ ಅಲ್ಲಿ ಅವರು ಹೇಳಿದ್ದಾರೆ. ಆದರೆ ಯಾವಾಗ ಈತನ ಮೇಲೆ FIR ಆಯಿತು ಆಗ ಎಚ್ಚೆತ್ಕೊಂಡಂಥ ಚೇತನ್ ನಿನ್ನೆ ಆರೋಪದ ಸುರಿಮಳೆಯನ್ನು ಮಾಡಿರೋದು. ನಾ ಯಾವ ದುಡ್ಡು ಕೂಡ ಬೇಡಿಕೆ ಇಟ್ಟಿಲ್ಲ, ಇದೇ ಮನೆಗೆ ಹೋದೆ, ಇದೇ ಮನೆಯಲ್ಲಿ ನಾನು ಅವರನ್ನು ಕೆಲಸ ಕೇಳಿದೆ, ಆದರೆ ಕೆಲಸ ಕೊಡೋದಕ್ಕೆ ಅವ್ರು ಸದ್ಯಕ್ಕೆ ಸಹಾಯ ಮಾಡೋಕ್ಕೆ ಆಗೋದಿಲ್ಲ, ಮುಂದೆ ನೋಡೋಣ ಅಂತ ಹೇಳಿದ್ರು ಅಂತೇಳಿ FIR ಕಾಪಿಯಲ್ಲಿದೆ. ಆದರೆ ಈತ ಹೇಳಿದ್ದು ನನ್ನ ಅಸಹಜ ಲೈಂಗಿಕ ಕ್ರಿಯೆ ಅಲ್ಲಿ ನಡೆಸಿದ್ರು, ನನ್ನ ಮೇಲೆ ದೌರ್ಜನ್ಯವೆಸಗಿದ್ರು ಅಂಥೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಜಯಪ್ರಕಾಶ್ ಶೆಟ್ಟಿ. ರಿಪಬ್ಲಿಕ್ ಕನ್ನಡ ಯಾರೂ ಇಲ್ಲ ಇಲ್ಲಿ, ಕೇವಲ ರಿಪಬ್ಲಿಕ್ ಕನ್ನಡ ಮಾತ್ರ ನಿಮಗೆ ನೇರವಾಗಿ ಅವರ ಮನೆಯನ್ನು, ಅಲ್ಲಿನ ಚಲನವಲನಗಳನ್ನು, ಯಾರು ಹೋಗ್ತಾರೆ ಯಾರು ಬರ್ತಾರೆ ಪಿನ್ ಟು ಪಾಯಿಂಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇರುವಂಥದ್ದು. ಸದ್ಯಕ್ಕೆ ಸೂರಜ್ ರೇವಣ್ಣ ಆ ಮನೆಯೊಳಗಿದ್ದಾರಾ? ಹಾಗಾದರೆ ಅವರ ಡಿಸ್ಕವರಿ ಕಾರು ಕೂಡ ಅಲ್ಲೇ ಇದೆ, ಖಚಿತ ಮಾಹಿತಿ ಮೇರೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಬಂದಿರೋದು. ಹಾಗಾದರೆ ಏನಾದರೂ ಸೂರಜ್ ರೇವಣ್ಣ ಆಚೆ ಬಂದು ಸೈಲೆಂಟ್ ಆಗಿರುತ್ತೆ, ಈಗ ಆಗಿರೋ ಘಟನೆಗಳನ್ನು ನೀವೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಏನೆಲ್ಲ ಆಗೋಗಿದೆ ಅಂತ. ಜೊತೆಗೆ ಒಂದಷ್ಟು ಸ್ಥಳೀಯರು ಕೂಡ ನಮಗೆ ಸಿಕ್ಕಿದ್ರು, ಇಲ್ಲೇ ಮಾತನಾಡ್ತಾ ಇದ್ರು, ಆಫ್ ದಿ ಕ್ಯಾಮ್ರಾ ಮಾತನಾಡ್ತಾ ಇದ್ರು, ಏನು ನಡೀತಾ ಇದೆ ಇಲ್ಲಿ ಈ ರೀತಿಯಾಗಿ ಅಂತಂದಾಗ ಅವ್ರು ಹೇಳಿದ್ದು ಒಂದೇ ಮಾತು, ಜಯಪ್ರಕಾಶ್ ಶೆಟ್ಟಿ ಅದ್ರ ಬಗ್ಗೆ ಸರ್ ನಾವೇನು ಹೇಳಲ್ಲ, ಅವರ ಪಾಪದ ಕೂಡ ತುಂಬಿದೆ, ಅದು ತುಂಬಿ ಈಗ ಉಗ್ತಾ ಇದೆ, ಅದಕ್ಕೇನೆಲ್ಲ ತಕ್ಕ ಪಾಠ ಆಗಬೇಕು, ಶಿಕ್ಷೆ ಆಗಬೇಕು, ಒಂದು ಕಡೆಯಿಂದ ಆಗ್ತಾ ಇದೆ ಅಂಥೇಳಿ. ಅಂದರೆ ಯಾರೂ ಕೂಡ ಒಬ್ಬರು ಕೂಡ ಇಲ್ಲಿ ಅವರ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳುವವರು ನಾನು ಕೇಳಲೂ ಇಲ್ಲ, ನಾನು ನೋಡಲೂ ಇಲ್ಲ ಹೊಳೆನರಸೀಪುರ ಭಾಗದಲ್ಲಿ. ಒಟ್ಟಲ್ಲಿ ಅವರ ಚಲನವಲನ ಮತ್ತು ಇದೇ ರೀತಿ ಅವ್ರ ಥರ ಸೈಲೆಂಟ್ ಇರದೆ ಆಚೆ ಬಂದು ಏನಾದರೂ ರಿಯಾಕ್ಷನ್ ಕೊಡ್ತಾರಾ ಕಾದು ನೋಡಬೇಕಾಗುತ್ತೆ ಜಯಪ್ರಕಾಶ್ ಶೆಟ್ಟಿ.